exercise 9.2 6th question. Indian ಕೊಡಿದಾರೆ ನೋಡ್ರಿ. Describe how the two figures at the right are alike. Okay, ಈಗ alike ಅಂದ್ರೆ ಇವ್ರು ಎರಡು ಫಿಗರ್ ಅಲ್ಲಿ ಏನ್ ಸೇಮ್ ಇದೆ ಅಂತ ಅಬ್ಸರ್ವ್ ಮಾಡಿದ್ರೆ, ಇದ್ರಲ್ಲಿ ಕೂಡ ಹೈಟ್ ಏನಿದೆ, ಇದರಲ್ಲಿ ಹೈಟ್ ಕೂಡ 7 ಸೆಂಟಿಮೀಟರ್ ಇದೆ. ಓಕೆ, ಇದ್ರ ಹೈಟ್ ಕೂಡ 7 ಸೆಂಟಿಮೀಟರ್ ಇದೆ, ಇದ್ರ ಹೈಟ್ ಕೂಡ 7 ಸೆಂಟಿಮೀಟರ್ ಇದೆ. ಸೊ ಅಲೈಕ್ ಅಂದ್ರೆ ಏನ್ ಬರೀತೀರಿ? ಬೋತ್ ದ ಹೈಟ್ಸ್ ಆರ್ ಸೇಮ್. ಓಕೆ, ಅದನ್ನ ಬರ್ಬಿಡೋಣ. ಬೋತ್ ದ ಹೈಟ್ಸ್ ಆರ್ ಸೇಮ್. ಆಮೇಲೆ ಅಂಡ್ ಹೌ ದೇ ಆರ್ ಡಿಫ್ರೆಂಟ್. ಹೆಂಗ್ ಡಿಫ್ರೆಂಟ್ ಇದಾವ ಅಂದ್ರೆ, ಇದು ಬಂದ್ಬಿಟ್ಟೇನು, ಇದು ಬಂದ್ಬಿಟ್ಟು ಸಿಲಿಂಡರ್. ಓಕೆ, ಇದು ಬಂದ್ಬಿಟ್ಟು ಕ್ಯೂಬ್. ಓಕೆ, ನೀವು ಸಿಂಪಲ್ ಆಗಿ ಏನ್ ಬರೀರಿ, ಒನ್ ಈಸ್ ಸಿಲಿಂಡರ್ ಅಂಡ್ ಅದರ್ ಈಸ್ ಕ್ಯೂಬ್ ಅಂತ ಬಂದ್ಬಿಡ್ರಿ. ಈ ತರ ಡಿಫ್ರೆಂಟ್ ಇದಾರೆ. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ಬಾಕ್ಸ್ ಹ್ಯಾಸ್ ಲಾರ್ಜರ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ನೀವೇ ನೋಡ್ರಿ, LSA ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದ್ರೂ ಒಂದೇ, ಥರ್ಡ್ ಸರ್ಫೇಸ್ ಏರಿಯಾ ಅಂದ್ರೂ ಒಂದೇ. LSA ಅಂದ್ರೂ ಒಂದೇ, CSA ಅಂದ್ರೂ ಒಂದೇ. ಅದನ್ನ ಫೈಂಡ್ ಔಟ್ ಮಾಡ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಇದ್ರದ್ದು ಕಂಡಿಡಿಯೋಣ, ಸಿಲಿಂಡರ್ದು. ಸೊ LSA ಆಫ್ ಸಿಲಿಂಡರ್ ಕಂಡಿಡಿಯೋಣ. ಸೊ LSA ಆಫ್ ಸಿಲಿಂಡರ್ ಬಂದ್ಬಿಟ್ಟು ಓಕೆ 2πRH. ಓಕೆ, ಇದು ಬಂದ್ಬಿಟ್ಟು ಅದರ ಫಾರ್ಮುಲಾ. ಈಗ ನೀವು ನೋಡಿದ್ರೆ ಈ ಸಿಲಿಂಡರ್ ಅಲ್ಲಿ ಹೈಟ್ ಅಂದ್ರೂ ಗೊತ್ತಾಯ್ತು. ಹೈಟ್ ಎಷ್ಟಿದೆ? ಹೈಟ್ ಬಂದ್ಬಿಟ್ಟು 7 ಸೆಂಟಿಮೀಟರ್ ಇದೆ. ಈಗ ನನಗೆ ರೇಡಿಯಸ್ ಬೇಕು. ನಥಿಂಗ್ ಬಟ್ ಏನಾಯ್ತು, ಡಯಾಮೀಟರ್ ಆಯ್ತು. ಡಯಾಮೀಟರ್ ಬಂದು 7 ಸೆಂಟಿಮೀಟರ್. ರೇಡಿಯಸ್ ಏನಾಗುತ್ತೆ, ಇದ್ರಲ್ಲಿ ಅರ್ಧ, ನಥಿಂಗ್ ಬಟ್ 7/2 ಆಗುತ್ತೆ. ಓಕೆ, ಸೊ ನಾನು ಆರ್ ಇದ್ದಲ್ಲಿ ಏನ್ ಬರ್ತೀನಿ, 7/2 ಅಂತ ಬರಿತೀನಿ. 2 ಇಂಟು ಪೈ ಇದ್ದಲ್ಲೇನು 22/7, ರೇಡಿಯಸ್ ಇದ್ದಲ್ಲೇನು 7/2, ಹೈಟ್ ವ್ಯಾಲ್ಯೂ ಬಂದ್ಬಿಟ್ಟು 7. ಓಕೆ, ಈಗೇನಾಯ್ತು, 7 7 ಕ್ಯಾನ್ಸಲ್ ಆಯ್ತು, 2 2 ಕ್ಯಾನ್ಸಲ್ ಆಯ್ತು. ಈಗೇನು ಉಳಿತು, 22 ಇಂಟು 7. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ 7 2 ಜಾ 14, 1 ಕ್ಯಾರಿ, 7 2 ಜಾ 14 ಪ್ಲಸ್ 1 15 ಆಯ್ತು, 154. ಓಕೆ, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ರೆ ಅದಕ್ಕೆ ಏನ್ ಬರೀಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಇದು ಬಂದ್ಬಿಟ್ಟು ಏನು, LSA ಆಫ್ ಸಿಲಿಂಡರ್. ಓಕೆ, ಸೊ ಅದು ಎಷ್ಟು, 154 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಇದು ಬಂದ್ಬಿಟ್ಟು LSA. ಓಕೆ, ಸಿಲಿಂಡರ್ದು. ಈಗ ನಾವು ಕ್ಯೂಬ್ ಕಂಡುಹಿಡಿಯೋಣ. ಓಕೆನಾ, ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈ ನಿಮಗೆ LSA ಆಫ್ ಕ್ಯೂಬ್ ಫಾರ್ಮುಲಾ ಬಂದ್ಬಿಟ್ಟು 4 ಇಂಟು ಸೈಡ್ ಹೋಲ್ ಸ್ಕ್ವೇರ್. ಓಕೆ, ಸೊ 4 ಇಂಟು ಸೈಡ್ ವ್ಯಾಲ್ಯೂ ಏನಿದೆ ನೋಡ್ರಿ, ಸೈಡ್ ವ್ಯಾಲ್ಯೂ ಎಷ್ಟಿದೆ, 7 ಇದೆ. 4 ಇಂಟು 7 ಹೋಲ್ ಸ್ಕ್ವೇರ್. 4 ಇಂಟು 7 ಸ್ಕ್ವೇರ್ ಎಷ್ಟು, 49. ಈಗ ಮಲ್ಟಿಪ್ಲೈ ಮಾಡಿದ್ರೆ 4 9 ಜಾ 36, 3 ಕ್ಯಾರಿ, 4 4 ಜಾ 16 ಪ್ಲಸ್ 3 19, 196. ಇಲ್ಲಿ ಸೆಂಟಿಮೀಟರ್ ಕೊಡಿದರೆ ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ಬಂದ್ಬಿಟ್ಟು LSA ಆಫ್ ಕ್ಯೂಬ್. ಸೊ ಎಷ್ಟು ಬಂತು ಇದ್ರ ಆನ್ಸರ್, 196 ಸೆಂಟಿಮೀಟರ್ ಸ್ಕ್ವೇರ್. ಈಗ ಅವ್ರು ಏನ್ ಕೇಳಿದ್ದು, ಬಾಕ್ಸ್ ಹ್ಯಾಸ್ ಲಾರ್ಜರ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಸೊ ಯಾರ್ದ ಲಾರ್ಜ್ ಇದೆ, ಇದು 154, ಇದು 96. ಸೊ ಕ್ಯೂಬ್ದು ಲಾರ್ಜರ್ ಲ್ಯಾಟ್ರಲ್ ಸರ್ಫೇಸ್ ಇದೆ. ಸೊ ಕ್ಯೂಬ್ದು ಬಂದ್ಬಿಟ್ಟು ಲಾರ್ಜರ್ LSA ಅಂತ ಬಂದ್ಬಿಡುದು. ಇದು ಬಂದು ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು, ಮತ್ತೆ ಮೆನ್ಸುರೇಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಂದ್ರೆ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.